ನೀವು ಸತ್ಯ ಹೇಳಿದ್ರೆ ಡಿಕ್ಲರೇಷನ್ ಕೊಡಕ್ಕೆ ಯಾಕೆ ಹೆದರ್ತೀವಿ? ಇವತ್ತು ದೇಶದ ಹಲವಾರು ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಅಮೇಠಿ, ಇನ್ಕ್ಲೂಡಿಂಗ್ ರಾಯಬರೇಲಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಕ್ಷೇತ್ರ ನನ್ನ ಹತ್ರ ಮಾಹಿತಿ ಇದೆ. ಮನೆ ನಂಬರು ಯಾವುದು ಸರಿಯಾಗಿ ಫೀಡ್ ಆಗಿಲ್ಲ, ಎಲ್ಲ ಕಡೆ 0-0 ಬಂದಿದೆ. ನೀವು ಅದರ ಆಧಾರದಲ್ಲಿ ಫೇಕ್ ವೋಟರ್ಸ್ ಅಂತ ಕ್ಲೈಮ್ ಮಾಡ್ತೀರಿ, ಮನೆನೇ ಇರ್ಲಿಲ್ಲ ಅಂತ ಕ್ಲೈಮ್ ಮಾಡ್ತೀರಿ. ಬೆಂಗಳೂರಲ್ಲಿ ನಾನು ಬೆಂಗಳೂರಿನ ಪ್ರತಿನಿಧಿ, ಈಗ ಮಾತ್ರ 2008ರಿಂದ ನಾನು ಯಶವಂತಪುರದ ಪ್ರತಿನಿಧಿ. ನಮ್ಗೆ ಗೊತ್ತಿದೆ, ಒಂದು ವಠಾರದಲ್ಲಿ ಒಂದು ಓನರ್ ಮನೆ ಇರುತ್ತೆ, ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿರ್ತಾವೆ, ಕೇವಲ ಒಂದು ರೂಮು, ಅದರಲ್ಲೇ ಒಂದು ಸ್ಲ್ಯಾಬ್ ಹಾಕಿ ಅದರಲ್ಲೇ ಅಡಿಗೆ ಮಾಡ್ತಾರೆ. ದೂರದಿಂದ ಯಾವ್ದೋ ಊರಿಂದ ಬಂದವರು, ಉತ್ತರ ಕರ್ನಾಟಕದಿಂದ, ಉತ್ತರ ಭಾರತದಿಂದ, ನಾರ್ತ್ ಈಸ್ಟ್ ಇಂದ ಬಂದಂತವ್ರು ಅಂತ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಮನೆ ನಂಬರ್ ಕೊಡಕ್ ಆಗಲ್ಲ, ಅವರು ರೆವಿನ್ಯೂ ಟ್ಯಾಕ್ಸ್ ಕೇವಲ ಒಂದು ಮನೆಗೆ ಕಟ್ಟಿರ್ತಾರೆ. ಅದಕ್ಕಾಗಿ ಏನಾಗುತ್ತೆ, 8A, 8B, 8C ಅಂತ ಹೇಳಿ ಉದ್ದನೆಯ ನಂಬರ್ ಕೊಡ್ತಾರೆ. ಅದಿವತ್ತು ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಲ್ಲ. ಒಂದು ಸಾರಿ 8A ತಗೊಂಡ್ಮೇಲೆ 8C, D, E, F ಹೋದ್ರೆ ಅದು ಕಂಪ್ಯೂಟರ್ ತಗೊಳ್ಳಲ್ಲ. ಆ ಕಾರಣಕ್ಕಾಗಿ ಇವತ್ತು ಒಂದು ಮನೆಯಲ್ಲಿ ಅಷ್ಟು ವೋಟರ್ಸ್ ಇದ್ದಾರೆ ಅನ್ನುವಂಥದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನೀವು ಸತ್ಯ ತಿಳ್ಕೊಬೇಕಿತ್ತಲ್ಲ. ವೋಟರ್ ಲಿಸ್ಟ್ ಮಾಡುವಾಗ್ಲೂ ವೋಟರ್ ಲಿಸ್ಟ್ ನಿಮ್ಗೆ ನವೆಂಬರ್ ಅಲ್ಲಿ ಮೊದಲ ವೋಟರ್ ಲಿಸ್ಟ್ ಸಿಕ್ಕಿದೆ, ಎರಡನೇ ವೋಟರ್ ಲಿಸ್ಟ್ ಜನವರಿಯಲ್ಲಿ ಸಿಕ್ಕಿದೆ. ನಿಮ್ಮ ವೆರಿಫಿಕೇಶನ್ ನೀವು ಮಾಡ್ಬೇಕಾಗಿತ್ತು. BLA ಇದ್ದಾರೆ, BLA ಯಾಕೆ ಮಾಡಿರೋದು? ಪ್ರತಿಯೊಂದು ಪಾರ್ಟಿಯಿಂದ BLA ಇರುವಂತದ್ದು. ಯಾರು ಫೇಕ್ ವೋಟರ್ಸ್ ಇದ್ದಾರೆ ಅವರನ್ನ ಪತ್ತೆ ಮಾಡಬೇಕು, ಅಂತವರನ್ನ ಡಿಲೀಟ್ ಮಾಡಬೇಕು, ಪಾರದರ್ಶಕವಾದಂತ ವೋಟಿಂಗ್ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಬಾರಿಗೆ BLA ಆಗಿದೆ. 2006ರಿಂದ ಶುರು ಆಯ್ತು, 2008ರಿಂದ ಜಾರಿಗೆ ಬಂತು. ನಿಮ್ಗೆ ಸರ್ಕಾರದಲ್ಲಿ BLA ಮಾಡಿರೋದು. ಅವ್ರು ಮಾಡ್ಬೇಕಾಗಿತ್ತಲ್ಲ. ಯಾವ್ದಾದ್ರು ಫೇಕ್ ವೋಟರ್ಸ್ ಅಂದ ತಕ್ಷಣ ನಾನು ಬೂತಲ್ಲಿ ಕೂತವಳು ಹಿಂದೆ, ನಾವು ತಕ್ಷಣ ಬರ್ಕೊಡ್ತಿದ್ವಿ ಫಾರ್ಮ್ ಅಲ್ಲಿ, ಇವರು ಫೇಕ್ ವೋಟರ್ಸ್, ಇವರನ್ನ ಡಿಲೀಟ್ ಮಾಡ್ಬೇಕು, ಇದನ್ನ ಮೈನಸ್ ಮಾಡಿ ಕೌಂಟಿಂಗ್ ಮಾಡ್ಬೇಕು ಅಂತ ನಾವು ಡಿಕ್ಲರೇಷನ್ ಕೊಡ್ತಾ ಇದ್ವಿ. ನೀವ್ ಯಾಕೆ ಕೊಡ್ಲಿಲ್ಲ? ನಿಮ್ಮ BLA 2 ಯಾಕೆ ಕೊಡ್ಲಿಲ್ಲ? ಇವತ್ತು ಇಂತ ಹಲವಾರು ಸತ್ಯಗಳು ಮಹದೇವಪುರದಲ್ಲಿ ಅಡಗಿದೆ. ಇದರ ಎಲ್ಲ ಅಂಕಿಅಂಶ ತನಕ ನಾನು ನಾಳೆ ಮಾತಾಡ್ತೀನಿ. ಆದ್ರೆ ಇವತ್ತು ರಾಜಣ್ಣ ಅವರ ಒಬ್ಬ ಹಿಂದುಳಿದ ವರ್ಗದ, ಪರಿಶಿಷ್ಟ ವರ್ಗದ ವ್ಯಕ್ತಿಯ ರಾಜೀನಾಮೆಯನ್ನ ತಗೊಂಡು ನೀವು ಬಹಳ ದೊಡ್ಡವರಂತ ಘೋಷಣೆ ಮಾಡಬಹುದು. ಆದ್ರೆ ನೀವು ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ. ಅವರು ಸತ್ಯ ಹೇಳಿದಕ್ಕೆ ಅವರು ರಾಜೀನಾಮೆ ತಗೊಂಡಿದ್ದೀವಿ. ಫೇಸ್ ಮಾಡಕ್ಕೆ ನಿಮ್ಗೆ ಧೈರ್ಯ ಇಲ್ಲ, ನಿಮ್ಮ ಮುಖ ಇನ್ನೂ ಉಳಿದಿಲ್ಲ, ಚಹರ ಉಳಿದಿಲ್ಲ ನಿಮ್ದು. ಅದಕ್ಕಾಗಿ ಇವತ್ತು ರಾಜೀನಾಮೆ ತಗೊಂಡಿದ್ದೀವಿ. ನೀವು ಸತ್ಯವನ್ನ ಅರಗಿಸ್ಕೊಳ್ಳುವಂತ ಶಕ್ತಿ ಇವತ್ತು ಕಾಂಗ್ರೆಸ್ಸಿಗಿಲ್ಲ. ಸುಳ್ಳು ಹೇಳಿ 100 ಸಾರಿ ಸುಳ್ಳು ಹೇಳಿ ಹೇಳಿ ಅದನ್ನು ಸತ್ಯ ಮಾಡ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ. ಇದನ್ನು ದೇಶದ ಜನ ಒಪ್ಪಲ್ಲ. ನೀವು ಡಿಕ್ಲರೇಷನ್ ಕೊಟ್ಟಾಗ ನಿಮ್ಗೆ ಧೈರ್ಯ ಇದೆ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ನೀವು ಪುಕ್ಕಳು. ಹಿಟ್ ಅಂಡ್ ರನ್ ಕೇಸ್ ನಿಮ್ದು. ಹೇಳಿದೀರಿ ಓಡೋಗಿದ್ದೀರಿ ಅಂತ ಜನ ಹೇಳ್ತಾರೆ. ಇದು ಇವತ್ತು ದೇಶದಲ್ಲಿ ನಡೀತಾ ಇರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.